ಚಿತ್ರದುರ್ಗದ ರೇಣುಕಾಸ್ವಾಮಿ ಕಿಡ್ನಾಪ್ ಆ್ಯಂಡ್ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ 17 ಜನ ಆರೋಪಿಗಳಲ್ಲಿ ದರ್ಶನ್ ಪವಿತ್ರ ಗೌಡ ಸೇರಿ 12 ಜನರಿಗೆ ಬೇಲ್ ನೀಡಿ ಹೈಕೋರ್ಟ್ ಆದೇಶವನ್ನು ನೀಡಿತ್ತು. ನಮ್ಮ ಜೊತೆ ಮಾತನಾಡೋದಕ್ಕೆ ಹೈಕೋರ್ಟ್ನ ವಕೀಲರಾದಂಥ ಸುನೀಲ್ ಕುಮಾರ್ ಸರ್ ಇದ್ದಾರೆ. ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. 12 ಜನ ಆರೋಪಿಗಳಿಗೆ ಬೇಲ್ ಸಿಕ್ಕಿದೆ. ಹೊರಗಡೆ ಬಂದ ಮೇಲೆ ಆ ಆರೋಪಿಗಳು ಮೀಟ್ ಆಗೋದಾಗಿರ್ಬೋದು, ಮತ್ತು ಡಿಸ್ಕಷನ್ ಮಾಡೋದಾಗಿರ್ಬೋದು, ಎಲ್ಲರೂ ಒಟ್ಟಿಗೆ ಸೇರೋದಾಗಿರ್ಬೋದು, ಈ ರೀತಿ ಏನಾದರೂ ಮಾಡಿದ್ರೆ ಏನು ಪರಿಣಾಮ ಬೀಳುತ್ತೆ ಆರೋಪಿಗಳ ಮೇಲೆ? ಇದು ಕಾನೂನಲ್ಲಿ ಯಾವ ರೀತಿ ಚರ್ಚೆ ಮಾಡಲಾಗುತ್ತೆ ಸರ್? ನೋಡಿ, ಎಲ್ಲರೂ ಕೂಡ ಮಾತಾಡುವಂಥದ್ದು, ಒಟ್ಟಿಗೆ ಕೂರುವಂಥದ್ದು, ಮೀಟ್ ಆಗುವಂಥದ್ದು, ಅದಕ್ಕೆ ಯಾವುದೇ ರೆಸ್ಟ್ರಿಕ್ಷನ್ ಇರೋದಿಲ್ಲ. ಬಟ್ ಒಂದೇನಪ್ಪ ಅಂದರೆ, ಯಾರೂ ಕೂಡ ಪೊಲೀಸರು ಮಾಡಿರುವಂಥ ಸಾಕ್ಷಿ ಪಟ್ಟಿಲಿರೋ ಯಾರೇ ಸಾಕ್ಷಿದಾರಗಳನ್ನು ಡೈರೆಕ್ಟಾಗಿ ಅಥವಾ ಇಂಡೈರೆಕ್ಟಾಗಿ ಸಂಪರ್ಕ ಮಾಡುವಾಗಿಲ್ಲ. ದರ್ಶನ್ ವಿರುದ್ಧ ಫಾರ್ ಎಕ್ಸಾಂಪಲ್ ಪಟ್ಟಣಗಿರಿ ಶೆಡ್ನ ವಾಚ್ಮೆನ್ ಒಬ್ಬ ಸಾಕ್ಷಿ ಇರ್ತಾರೆ, ಡಾಕ್ಟರ್ ಒಬ್ಬ ಸಾಕ್ಷಿ ಇರ್ತಾರೆ, ಕೆಲವು ಪೊಲೀಸ್ ಅಧಿಕಾರಿಗಳು ಸಾಕ್ಷಿ ಇರ್ತಾರೆ. ದರ್ಶನ್ ಅವರು ಈ ಕಾರಿಂದ ರೇಣುಕಾಸ್ವಾಮಿನ ಕಿಡ್ನ್ಯಾಪ್ ಮಾಡ್ಕೊಂಡು ಬರ್ತಿದ್ದಾಗ ನೋಡಿದವರೊಂದಿಬ್ಬರು ಸಾಕ್ಷಿ ಇರ್ತಾರೆ, ಶೆಡ್ಡಿಂದ ಹೊರಗೆ ಬಂದಾಗ ಒಂದು ಸಾಕ್ಷಿ ಇರ್ತಾರೆ. ಎಷ್ಟೋ ಜನ ಸಾಕ್ಷಿಗಳನ್ನ ಪಟ್ಟಿ ಮಾಡಿರ್ತಾರೆ. ಈ ಸಾಕ್ಷಿ ಪಟ್ಟಿಲಿರೋರನ್ನ ಡೈರೆಕ್ಟ್ಲಿ ಅಥವಾ ಇಂಡೈರೆಕ್ಟ್ಲಿ ಮಾತಾಡ್ಸೋಂಗಿಲ್ಲ. ಮತ್ತು ಇವರೆಲ್ಲ ಗುಂಪು ಕಟ್ಕೊಂಡು ಮತ್ತು ಹೆದರಿಸೋದಾಗಲಿ ಮತ್ತು ಬೇರೆ ಥರ ವರ್ತನೆ ಮಾಡೋದಾಗಲಿ ಅದು ಯಾವುದು ಮಾಡೋ ಹಾಗಿಲ್ಲ. ಯಾಕಂದರೆ ಪ್ರಾಸಿಕ್ಯೂಷನ್ರವರು ಮತ್ತು ಪೊಲೀಸರು ಒಂದು ನಿಗಾ ಇಟ್ಟಿರ್ತಾರೆ. ಬೇಲ್ ಕೊಟ್ಟಿದ್ರು ಕೂಡ ಇದೊಂದು ಟೆಂಪ್ರರಿ ಆರ್ಡರ್ ಮಾತ್ರ ಅಷ್ಟೇ. ಯಾವುದಾದ್ರೂ ಅತಿರೇಕದ ವರ್ತನೆಯಿಂದ ಅಥವಾ ದರ್ಶನ್ ಅವ್ರ ಕಡೆ ಇರುವಂಥ ಯಾರಾದರೂ ಈ ಅವರು ಸಂಗಡಿಗರು ಮತ್ತೆ ಅತಿರೇಕದ ವರ್ತನೆ ಮಾಡಿದ್ರು, ಯಾರಾದರೂ ಒಬ್ಬ ಸಾಕ್ಷಿದಾರನೋ ತಿರ್ಗಾ ಪಟ್ಟಣಗಿರಿ ಶೆಡ್ ಹತ್ರ ವಿಸಿಟ್ ಮಾಡೋದಾಗಲಿ, ಅಲ್ಲಿರೋರನ್ನ ಮಾತಾಡ್ಸೋದಾಗಲಿ, ಅದನ್ನ ಬೆದರಿಸೋದಾಗಲಿ, ನೀವು ನಮ್ಮ ಮೇಲೆ ಸಾಕ್ಷಿ ಕೊಡಬೇಡಿ ಅಂತ ಹೇಳೋದಾಗಲಿ, ನೀವು ಯಾರು ಕರೆದ್ರೆ ಹೋಗಬೇಡಿ ಅನ್ನೋದಾಗಲಿ, ಅವರಿಲ್ಲ ಅಂದರೆ ಅವ್ರ ಮುಖಾಂತರ ಬೇರೆಯವ್ರ ಮುಖಾಂತರ ಆದರೂ ಒಂದು ಫೋನ್ಗಳನ್ನು ಮಾಡಿಸೋದಾಗಲಿ, ಯಾವುದಾದ್ರೂ ಆ್ಯಕ್ಟಿವಿಟೀಸ್ ಮಾಡಿದ್ರೆ ಇದೇ ಹೈಕೋರ್ಟ್ನಲ್ಲಿ ಪೊಲೀಸರೊಂದು ಅರ್ಜಿಯನ್ನು ಸಲ್ಲಿಸಿ ಇಮಿಡಿಯೇಟಾಗಿ ಬೇಲ್ ಕ್ಯಾನ್ಸಲೇಷನ್ಗೆ ಕೇಳ್ಬೋದು. ಆಗ ನ್ಯಾಯಾಧೀಶರು ಖಂಡಿತವಾಗ್ಲೂ ಬೇಲನ್ನು ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಸರ್, ಮತ್ತೊಂದು ಕಡೆ ದರ್ಶನ್ಗೆ ಅಪಾರವಾದಂಥ ಫ್ಯಾನ್ಸ್ ಬಳಗ ಇದೆ, ಅಭಿಮಾನಿಗಳಿದೆ. ಈ ಒಂದು ಪ್ರಕರಣದಲ್ಲೂ ಕೂಡ ಅಭಿಮಾನಿಗಳು ಇರೋದು ಕೂಡ ಸಾಬೀತಾಗಿದೆ. ಎಲ್ಲೊಂದು ಕಡೆ ದರ್ಶನ್ಗೆ ಮಾಹಿತಿ ಇಲ್ಲದೆ, ವಿತೌಟ್ ದರ್ಶನ್ ನಾಲೆಜ್, ದರ್ಶನ್ ಅಭಿಮಾನಿಗಳು ಆತನ ಮೇಲಿನ ಅತಿಯಾದ ಅಭಿಮಾನದಿಂದ ಎಲ್ಲೊಂದು ಕಡೆ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರೋದಾಗಿರ್ಬೋದು, ಅಥವಾ ಅಭಿಮಾನಿಗಳು ಪಟ್ಟಣಗಿರಿ ಶೆಡ್ ಹತ್ರ ಹೋಗೋದಾಗಿರ್ಬೋದು, ಅಲ್ಲಿ ಏನಾದರೂ ಮಾಡೋದು, ಆ ಥರ ಏನಾದರೂ ಆ್ಯಕ್ಟಿವಿಟೀಸ್ ಆದರೆ ಅದು ದರ್ಶನ್ಗೆ ಎಫೆಕ್ಟ್ ಆಗುತ್ತಾ ಅಥವಾ ಆರೋಪಿಗಳಿಗೆ ಎಫೆಕ್ಟ್ ಆಗುತ್ತಾ ಅಂತ? ಖಂಡಿತವಾಗ್ಲಾಗುತ್ತೆ. ನೋಡಿ, ದರ್ಶನ್ ಅವರು ಒಂದು ಅತಿ ಕಷ್ಟವಾದಂಥ ಕಾನೂನಿನ ಸಂಕಷ್ಟಕ್ಕೆ ಒಳಪಟ್ಟಿದ್ದಾರೆ. ಈಗ ಅವರು ಅದೇ ಕಾನೂನಿನ ಮಾರ್ಗದಲ್ಲೇ ಹೊರಗೆ ಬರಬೇಕೀಗ. ನಿಜವಾಗ್ಲೂ ಅವರು ನಿರಪರಾಧಿ ಆಗೋದಾದರೆ ಕಾನೂನಿನ ಮಾರ್ಗದಲ್ಲೇ ಹೊರಗೆ ಬರಬೇಕು. ಚಿತ್ರದುರ್ಗದ ರೇಣುಕಾಸ್ವಾಮಿ ಕಿಡ್ನಾಪ್ ಆ್ಯಂಡ್ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ 17 ಜನ ಆರೋಪಿಗಳಲ್ಲಿ ದರ್ಶನ್ ಪವಿತ್ರ ಗೌಡ ಸೇರಿ 12 ಜನರಿಗೆ ಬೇಲ್ ನೀಡಿ ಹೈಕೋರ್ಟ್ ಆದೇಶವನ್ನು ನೀಡಿತ್ತು. ನಮ್ಮ ಜೊತೆ ಮಾತನಾಡೋದಕ್ಕೆ ಹೈಕೋರ್ಟ್ನ ವಕೀಲರಾದಂಥ ಸುನೀಲ್ ಕುಮಾರ್ ಸರ್ ಇದ್ದಾರೆ. ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. 12 ಜನ ಆರೋಪಿಗಳಿಗೆ ಬೇಲ್ ಸಿಕ್ಕಿದೆ. ಹೊರಗಡೆ ಬಂದ ಮೇಲೆ ಆ ಆರೋಪಿಗಳು ಮೀಟ್ ಆಗೋದಾಗಿರ್ಬೋದು, ಮತ್ತು ಡಿಸ್ಕಷನ್ ಮಾಡೋದಾಗಿರ್ಬೋದು, ಎಲ್ಲರೂ ಒಟ್ಟಿಗೆ ಸೇರೋದಾಗಿರ್ಬೋದು, ಈ ರೀತಿ ಏನಾದರೂ ಮಾಡಿದ್ರೆ ಏನು ಪರಿಣಾಮ ಬೀಳುತ್ತೆ ಆರೋಪಿಗಳ ಮೇಲೆ? ಇದು ಕಾನೂನಲ್ಲಿ ಯಾವ ರೀತಿ ಚರ್ಚೆ ಮಾಡಲಾಗುತ್ತೆ ಸರ್? ನೋಡಿ, ಎಲ್ಲರೂ ಕೂಡ ಮಾತಾಡುವಂಥದ್ದು, ಒಟ್ಟಿಗೆ ಕೂರುವಂಥದ್ದು, ಮೀಟ್ ಆಗುವಂಥದ್ದು, ಅದಕ್ಕೆ ಯಾವುದೇ ರೆಸ್ಟ್ರಿಕ್ಷನ್ ಇರೋದಿಲ್ಲ. ಬಟ್ ಒಂದೇನಪ್ಪ ಅಂದರೆ, ಯಾರೂ ಕೂಡ ಪೊಲೀಸರು ಮಾಡಿರುವಂಥ ಸಾಕ್ಷಿ ಪಟ್ಟಿಲಿರೋ ಯಾರೇ ಸಾಕ್ಷಿದಾರಗಳನ್ನು ಡೈರೆಕ್ಟಾಗಿ ಅಥವಾ ಇಂಡೈರೆಕ್ಟಾಗಿ ಸಂಪರ್ಕ ಮಾಡುವಾಗಿಲ್ಲ. ದರ್ಶನ್ ವಿರುದ್ಧ ಫಾರ್ ಎಕ್ಸಾಂಪಲ್ ಪಟ್ಟಣಗಿರಿ ಶೆಡ್ನ ವಾಚ್ಮೆನ್ ಒಬ್ಬ ಸಾಕ್ಷಿ ಇರ್ತಾರೆ, ಡಾಕ್ಟರ್ ಒಬ್ಬ ಸಾಕ್ಷಿ ಇರ್ತಾರೆ, ಕೆಲವು ಪೊಲೀಸ್ ಅಧಿಕಾರಿಗಳು ಸಾಕ್ಷಿ ಇರ್ತಾರೆ. ದರ್ಶನ್ ಅವರು ಈ ಕಾರಿಂದ ರೇಣುಕಾಸ್ವಾಮಿನ ಕಿಡ್ನ್ಯಾಪ್ ಮಾಡ್ಕೊಂಡು ಬರ್ತಿದ್ದಾಗ ನೋಡಿದವರೊಂದಿಬ್ಬರು ಸಾಕ್ಷಿ ಇರ್ತಾರೆ, ಶೆಡ್ಡಿಂದ ಹೊರಗೆ ಬಂದಾಗ ಒಂದು ಸಾಕ್ಷಿ ಇರ್ತಾರೆ. ಎಷ್ಟೋ ಜನ ಸಾಕ್ಷಿಗಳನ್ನ ಪಟ್ಟಿ ಮಾಡಿರ್ತಾರೆ. ಈ ಸಾಕ್ಷಿ ಪಟ್ಟಿಲಿರೋರನ್ನ ಡೈರೆಕ್ಟ್ಲಿ ಅಥವಾ ಇಂಡೈರೆಕ್ಟ್ಲಿ ಮಾತಾಡ್ಸೋಂಗಿಲ್ಲ. ಮತ್ತು ಇವರೆಲ್ಲ ಗುಂಪು ಕಟ್ಕೊಂಡು ಮತ್ತು ಹೆದರಿಸೋದಾಗಲಿ ಮತ್ತು ಬೇರೆ ಥರ ವರ್ತನೆ ಮಾಡೋದಾಗಲಿ ಅದು ಯಾವುದು ಮಾಡೋ ಹಾಗಿಲ್ಲ. ಯಾಕಂದರೆ ಪ್ರಾಸಿಕ್ಯೂಷನ್ರವರು ಮತ್ತು ಪೊಲೀಸರು ಒಂದು ನಿಗಾ ಇಟ್ಟಿರ್ತಾರೆ. ಬೇಲ್ ಕೊಟ್ಟಿದ್ರು ಕೂಡ ಇದೊಂದು ಟೆಂಪ್ರರಿ ಆರ್ಡರ್ ಮಾತ್ರ ಅಷ್ಟೇ. ಯಾವುದಾದ್ರೂ ಅತಿರೇಕದ ವರ್ತನೆಯಿಂದ ಅಥವಾ ದರ್ಶನ್ ಅವ್ರ ಕಡೆ ಇರುವಂಥ ಯಾರಾದರೂ ಈ ಅವರು ಸಂಗಡಿಗರು ಮತ್ತೆ ಅತಿರೇಕದ ವರ್ತನೆ ಮಾಡಿದ್ರು, ಯಾರಾದರೂ ಒಬ್ಬ ಸಾಕ್ಷಿದಾರನೋ ತಿರ್ಗಾ ಪಟ್ಟಣಗಿರಿ ಶೆಡ್ ಹತ್ರ ವಿಸಿಟ್ ಮಾಡೋದಾಗಲಿ, ಅಲ್ಲಿರೋರನ್ನ ಮಾತಾಡ್ಸೋದಾಗಲಿ, ಅದನ್ನ ಬೆದರಿಸೋದಾಗಲಿ, ನೀವು ನಮ್ಮ ಮೇಲೆ ಸಾಕ್ಷಿ ಕೊಡಬೇಡಿ ಅಂತ ಹೇಳೋದಾಗಲಿ, ನೀವು ಯಾರು ಕರೆದ್ರೆ ಹೋಗಬೇಡಿ ಅನ್ನೋದಾಗಲಿ, ಅವರಿಲ್ಲ ಅಂದರೆ ಅವ್ರ ಮುಖಾಂತರ ಬೇರೆಯವ್ರ ಮುಖಾಂತರ ಆದರೂ ಒಂದು ಫೋನ್ಗಳನ್ನು ಮಾಡಿಸೋದಾಗಲಿ, ಯಾವುದಾದ್ರೂ ಆ್ಯಕ್ಟಿವಿಟೀಸ್ ಮಾಡಿದ್ರೆ ಇದೇ ಹೈಕೋರ್ಟ್ನಲ್ಲಿ ಪೊಲೀಸರೊಂದು ಅರ್ಜಿಯನ್ನು ಸಲ್ಲಿಸಿ ಇಮಿಡಿಯೇಟಾಗಿ ಬೇಲ್ ಕ್ಯಾನ್ಸಲೇಷನ್ಗೆ ಕೇಳ್ಬೋದು. ಆಗ ನ್ಯಾಯಾಧೀಶರು ಖಂಡಿತವಾಗ್ಲೂ ಬೇಲನ್ನು ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಸರ್, ಮತ್ತೊಂದು ಕಡೆ ದರ್ಶನ್ಗೆ ಅಪಾರವಾದಂಥ ಫ್ಯಾನ್ಸ್ ಬಳಗ ಇದೆ, ಅಭಿಮಾನಿಗಳಿದೆ. ಈ ಒಂದು ಪ್ರಕರಣದಲ್ಲೂ ಕೂಡ ಅಭಿಮಾನಿಗಳು ಇರೋದು ಕೂಡ ಸಾಬೀತಾಗಿದೆ. ಎಲ್ಲೊಂದು ಕಡೆ ದರ್ಶನ್ಗೆ ಮಾಹಿತಿ ಇಲ್ಲದೆ, ವಿತೌಟ್ ದರ್ಶನ್ ನಾಲೆಜ್, ದರ್ಶನ್ ಅಭಿಮಾನಿಗಳು ಆತನ ಮೇಲಿನ ಅತಿಯಾದ ಅಭಿಮಾನದಿಂದ ಎಲ್ಲೊಂದು ಕಡೆ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರೋದಾಗಿರ್ಬೋದು, ಅಥವಾ ಅಭಿಮಾನಿಗಳು ಪಟ್ಟಣಗಿರಿ ಶೆಡ್ ಹತ್ರ ಹೋಗೋದಾಗಿರ್ಬೋದು, ಅಲ್ಲಿ ಏನಾದರೂ ಮಾಡೋದು, ಆ ಥರ ಏನಾದರೂ ಆ್ಯಕ್ಟಿವಿಟೀಸ್ ಆದರೆ ಅದು ದರ್ಶನ್ಗೆ ಎಫೆಕ್ಟ್ ಆಗುತ್ತಾ ಅಥವಾ ಆರೋಪಿಗಳಿಗೆ ಎಫೆಕ್ಟ್ ಆಗುತ್ತಾ ಅಂತ? ಖಂಡಿತವಾಗ್ಲಾಗುತ್ತೆ. ನೋಡಿ, ದರ್ಶನ್ ಅವರು ಒಂದು ಅತಿ ಕಷ್ಟವಾದಂಥ ಕಾನೂನಿನ ಸಂಕಷ್ಟಕ್ಕೆ ಒಳಪಟ್ಟಿದ್ದಾರೆ. ಈಗ ಅವರು ಅದೇ ಕಾನೂನಿನ ಮಾರ್ಗದಲ್ಲೇ ಹೊರಗೆ ಬರಬೇಕೀಗ. ನಿಜವಾಗ್ಲೂ ಅವರು ನಿರಪರಾಧಿ ಆಗೋದಾದರೆ ಕಾನೂನಿನ ಮಾರ್ಗದಲ್ಲೇ ಹೊರಗೆ ಬರಬೇಕು. ಚಿತ್ರದುರ್ಗದ ರೇಣುಕಾಸ್ವಾಮಿ ಕಿಡ್ನಾಪ್ ಆ್ಯಂಡ್ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ
17 ಜನ ಆರೋಪಿಗಳಲ್ಲಿ ದರ್ಶನ್ ಪವಿತ್ರ ಗೌಡ ಸೇರಿ 12 ಜನರಿಗೆ ಬೇಲ್ ನೀಡಿ ಹೈಕೋರ್ಟ್ ಆದೇಶವನ್ನು ನೀಡಿತ್ತು. ನಮ್ಮ ಜೊತೆ ಮಾತನಾಡೋದಕ್ಕೆ ಹೈಕೋರ್ಟ್ನ ವಕೀಲರಾದಂಥ ಸುನೀಲ್ ಕುಮಾರ್ ಸರ್ ಇದ್ದಾರೆ. ನಾವು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. 12 ಜನ ಆರೋಪಿಗಳಿಗೆ ಬೇಲ್ ಸಿಕ್ಕಿದೆ. ಹೊರಗಡೆ ಬಂದ ಮೇಲೆ ಆ ಆರೋಪಿಗಳು ಮೀಟ್ ಆಗೋದಾಗಿರ್ಬೋದು, ಮತ್ತು ಡಿಸ್ಕಷನ್ ಮಾಡೋದಾಗಿರ್ಬೋದು, ಎಲ್ಲರೂ ಒಟ್ಟಿಗೆ ಸೇರೋದಾಗಿರ್ಬೋದು, ಈ ರೀತಿ ಏನಾದರೂ ಮಾಡಿದ್ರೆ ಏನು ಪರಿಣಾಮ ಬೀಳುತ್ತೆ ಆರೋಪಿಗಳ ಮೇಲೆ? ಇದು ಕಾನೂನಲ್ಲಿ ಯಾವ ರೀತಿ ಚರ್ಚೆ ಮಾಡಲಾಗುತ್ತೆ ಸರ್? ನೋಡಿ, ಎಲ್ಲರೂ ಕೂಡ ಮಾತಾಡುವಂಥದ್ದು, ಒಟ್ಟಿಗೆ ಕೂರುವಂಥದ್ದು, ಮೀಟ್ ಆಗುವಂಥದ್ದು, ಅದಕ್ಕೆ ಯಾವುದೇ ರೆಸ್ಟ್ರಿಕ್ಷನ್ ಇರೋದಿಲ್ಲ. ಬಟ್ ಒಂದೇನಪ್ಪ ಅಂದರೆ, ಯಾರೂ ಕೂಡ ಪೊಲೀಸರು ಮಾಡಿರುವಂಥ ಸಾಕ್ಷಿ ಪಟ್ಟಿಲಿರೋ ಯಾರೇ ಸಾಕ್ಷಿದಾರಗಳನ್ನು ಡೈರೆಕ್ಟಾಗಿ ಅಥವಾ ಇಂಡೈರೆಕ್ಟಾಗಿ ಸಂಪರ್ಕ ಮಾಡೋವಾಗಿಲ್ಲ. ದರ್ಶನ್ ವಿರುದ್ಧ ಫಾರ್ ಎಕ್ಸಾಂಪಲ್ ಪಟ್ಟಣಗಿರಿ ಶೆಡ್ನ ವಾಚ್ಮೆನ್ ಒಬ್ಬ ಸಾಕ್ಷಿ ಇರ್ತಾರೆ, ಡಾಕ್ಟರ್ ಒಬ್ಬ ಸಾಕ್ಷಿ ಇರ್ತಾರೆ, ಕೆಲವು ಪೊಲೀಸ್ ಅಧಿಕಾರಿಗಳು ಸಾಕ್ಷಿ ಇರ್ತಾರೆ. ದರ್ಶನ್ ಅವರು ಈ ಕಾರಿಂದ ರೇಣುಕಾಸ್ವಾಮಿನ ಕಿಡ್ನ್ಯಾಪ್ ಮಾಡ್ಕೊಂಡು ಬರ್ತಿದ್ದಾಗ ನೋಡಿದವರೊಂದಿಬ್ಬರು ಸಾಕ್ಷಿ ಇರ್ತಾರೆ. ಶೆಡ್ಡಿಂದ ಹೊರಗೆ ಬಂದಾಗ ಒಂದು ಸಾಕ್ಷಿ ಇರ್ತಾರೆ. ಎಷ್ಟೋ ಜನ ಸಾಕ್ಷಿಗಳನ್ನ ಪಟ್ಟಿ ಮಾಡಿರ್ತಾರೆ. ಈ ಸಾಕ್ಷಿ ಪಟ್ಟಿಲಿರೋರನ್ನ ಡೈರೆಕ್ಟ್ಲಿ ಅಥವಾ ಇಂಡೈರೆಕ್ಟ್ಲಿ ಮಾತಾಡ್ಸೋಂಗಿಲ್ಲ. ಮತ್ತು ಇವರೆಲ್ಲ ಗುಂಪು ಕಟ್ಕೊಂಡು ಮತ್ತು ಹೆದರಿಸೋದಾಗಲಿ ಮತ್ತು ಬೇರೆ ಥರ ವರ್ತನೆ ಮಾಡೋದಾಗಲಿ ಅದು ಯಾವುದೂ ಮಾಡೋ ಹಾಗಿಲ್ಲ. ಯಾಕಂದರೆ ಪ್ರಾಸಿಕ್ಯೂಷನ್ರವರು ಮತ್ತು ಪೊಲೀಸರು ಒಂದು ನಿಗಾ ಇಟ್ಟಿರ್ತಾರೆ. ಬೇಲ್ ಕೊಟ್ಟಿದ್ರು ಕೂಡ ಇದೊಂದು ಟೆಂಪ್ರರಿ ಆರ್ಡರ್ ಮಾತ್ರ ಅಷ್ಟೇ. ಯಾವುದಾದ್ರೂ ಅತಿರೇಕದ ವರ್ತನೆಯಿಂದ ಅಥವಾ ದರ್ಶನ್ ಅವ್ರ ಕಡೆ ಇರುವಂಥ ಯಾರಾದರೂ ಈ ಅವರು ಸಂಗಡಿಗರು ಮತ್ತೆ ಅತಿರೇಕದ ವರ್ತನೆ ಮಾಡಿದ್ರು, ಯಾರಾದರೂ ಒಬ್ಬ ಸಾಕ್ಷಿದಾರನ್ನು ತಿರ್ಗಾ ಪಟ್ಟಣಗಿರಿ ಶೆಡ್ ಹತ್ರ ವಿಸಿಟ್ ಮಾಡೋದಾಗಲಿ, ಅಲ್ಲಿರೋರನ್ನ ಮಾತಾಡ್ಸೋದಾಗಲಿ, ಅದನ್ನು ಬೆದರಿಸೋದಾಗಲಿ, ನೀವು ನಮ್ಮ ಮೇಲೆ ಸಾಕ್ಷಿ ಕೊಡಬೇಡಿ ಅಂತ ಹೇಳೋದಾಗಲಿ, ನೀವು ಯಾರು ಕರೆದ್ರೆ ಹೋಗಬೇಡಿ ಅನ್ನೋದಾಗಲಿ, ಅವರಿಲ್ಲ ಅಂದರೆ ಅವ್ರ ಮುಖಾಂತರ ಬೇರೆಯವ್ರ ಮುಖಾಂತರ ಆದರೂ ಒಂದು ಫೋನ್ಗಳನ್ನು ಮಾಡಿಸೋದಾಗಲಿ, ಯಾವುದಾದ್ರೂ ಆ್ಯಕ್ಟಿವಿಟೀಸ್ ಮಾಡಿದ್ರೆ ಇದೇ ಹೈಕೋರ್ಟ್ನಲ್ಲಿ ಪೊಲೀಸರೊಂದು ಅರ್ಜಿಯನ್ನು ಸಲ್ಲಿಸಿ ಇಮಿಡಿಯೇಟಾಗಿ ಬೇಲ್ ಕ್ಯಾನ್ಸಲೇಷನ್ಗೆ ಕೇಳ್ಬೋದು. ಆಗ ನ್ಯಾಯಾಧೀಶರು ಖಂಡಿತವಾಗ್ಲೂ ಬೇಲನ್ನು ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಸರ್, ಮತ್ತೊಂದು ಕಡೆ ದರ್ಶನ್ಗೆ ಅಪಾರವಾದಂಥ ಫ್ಯಾನ್ಸ್ ಬಳಗ ಇದೆ, ಅಭಿಮಾನಿಗಳಿದೆ. ಈ ಒಂದು ಪ್ರಕರಣದಲ್ಲೂ ಕೂಡ ಅಭಿಮಾನಿಗಳು ಇರೋದು ಕೂಡ ಸಾಬೀತಾಗಿದೆ. ಎಲ್ಲೊಂದು ಕಡೆ ದರ್ಶನ್ಗೆ ಮಾಹಿತಿ ಇಲ್ಲದೆ, ವಿತೌಟ್ ದರ್ಶನ್ ನಾಲೆಜ್, ದರ್ಶನ್ ಅಭಿಮಾನಿಗಳು ಆತನ ಮೇಲಿನ ಅತಿಯಾದ ಅಭಿಮಾನದಿಂದ ಎಲ್ಲೊಂದು ಕಡೆ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರೋದಾಗಿರ್ಬೋದು, ಅಥವಾ ಅಭಿಮಾನಿಗಳು ಪಟ್ಟಣಗೆರೆ ಶೆಡ್ ಹತ್ರ ಹೋಗೋದಾಗಿರ್ಬೋದು, ಅಲ್ಲಿ ಏನಾದರೂ ಮಾಡೋದಾದ್ರು, ಆ ಥರ ಏನಾದರೂ ಆ್ಯಕ್ಟಿವಿಟೀಸ್ ಆದರೆ ಅದು ದರ್ಶನ್ಗೆ ಎಫೆಕ್ಟ್ ಆಗುತ್ತಾ ಅಥವಾ ಆರೋಪಿಗಳಿಗೆ ಎಫೆಕ್ಟ್ ಆಗುತ್ತಾ ಅಂತ? ಖಂಡಿತವಾಗ್ಲಾಗುತ್ತೆ. ನೋಡಿ, ದರ್ಶನ್ ಅವರು ಒಂದು ಅತಿ ಕಷ್ಟವಾದಂಥ ಕಾನೂನಿನ ಸಂಕಷ್ಟಕ್ಕೆ ಒಳಪಟ್ಟಿದ್ದಾರೆ. ಈಗ ಅವರು ಅದೇ ಕಾನೂನಿನ ಮಾರ್ಗದಲ್ಲೇ ಹೊರಗೆ ಬರಬೇಕೀಗ. ನಿಜವಾಗ್ಲೂ ಅವರು ನಿರಪರಾಧಿ ಆಗೋದಾದರೆ ಕಾನೂನಿನ ಮಾರ್ಗದಲ್ಲೇ ಹೊರಗೆ ಬರಬೇಕು. ಚಿತ್ರದುರ್ಗದ ರೇಣುಕಾಸ್ವಾಮಿ ಕಿಡ್ನಾಪ್ ಆ್ಯಂಡ್ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ 17 ಜನ ಆರೋಪಿಗಳಲ್ಲಿ ದರ್ಶನ್ ಪವಿತ್ರ ಗೌಡ ಸೇರಿ 12 ಜನರಿಗೆ ಬೇಲ್ ನೀಡಿ ಹೈಕೋರ್ಟ್ ಆದೇಶವನ್ನು ನೀಡಿತ್ತು. ನಮ್ಮ ಜೊತೆ ಮಾತನಾಡೋದಕ್ಕೆ ಹೈಕೋರ್ಟ್ನ ವಕೀಲರಾದಂಥ ಸುನೀಲ್ ಕುಮಾರ್ ಸರ್ ಇದ್ದಾರೆ. ನಾವು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. 12 ಜನ ಆರೋಪಿಗಳಿಗೆ ಬೇಲ್ ಸಿಕ್ಕಿದೆ. ಹೊರಗಡೆ ಬಂದ ಮೇಲೆ ಆ ಆರೋಪಿಗಳು ಮೀಟ್ ಆಗೋದಾಗಿರ್ಬೋದು, ಮತ್ತು ಡಿಸ್ಕಷನ್ ಮಾಡೋದಾಗಿರ್ಬೋದು, ಎಲ್ಲರೂ ಒಟ್ಟಿಗೆ ಸೇರೋದಾಗಿರ್ಬೋದು, ಈ ರೀತಿ ಏನಾದರೂ ಮಾಡಿದ್ರೆ ಏನು ಪರಿಣಾಮ ಬೀಳುತ್ತೆ ಆರೋಪಿಗಳ ಮೇಲೆ? ಇದು ಕಾನೂನಲ್ಲಿ ಯಾವ ರೀತಿ ಚರ್ಚೆ ಮಾಡಲಾಗುತ್ತೆ ಸರ್? ನೋಡಿ, ಎಲ್ಲರೂ ಕೂಡ ಮಾತಾಡುವಂಥದ್ದು, ಒಟ್ಟಿಗೆ ಕೂರುವಂಥದ್ದು, ಮೀಟ್ ಆಗುವಂಥದ್ದು, ಅದಕ್ಕೆ ಯಾವುದೇ ರೆಸ್ಟ್ರಿಕ್ಷನ್ ಇರೋದಿಲ್ಲ. ಬಟ್ ಒಂದೇನಪ್ಪ ಅಂದರೆ, ಯಾರೂ ಕೂಡ ಪೊಲೀಸರು ಮಾಡಿರುವಂಥ ಸಾಕ್ಷಿ ಪಟ್ಟಿಲಿರೋ ಯಾರೇ ಸಾಕ್ಷಿದಾರಗಳನ್ನು ಡೈರೆಕ್ಟಾಗಿ ಅಥವಾ ಇಂಡೈರೆಕ್ಟಾಗಿ ಸಂಪರ್ಕ ಮಾಡೋವಾಗಿಲ್ಲ. ದರ್ಶನ್ ವಿರುದ್ಧ ಫಾರ್ ಎಕ್ಸಾಂಪಲ್ ಪಟ್ಟಣಗಿರಿ ಶೆಡ್ನ ವಾಚ್ಮೆನ್ ಒಬ್ಬ ಸಾಕ್ಷಿ ಇರ್ತಾರೆ, ಡಾಕ್ಟರ್ ಒಬ್ಬ ಸಾಕ್ಷಿ ಇರ್ತಾರೆ, ಕೆಲವು ಪೊಲೀಸ್ ಅಧಿಕಾರಿಗಳು ಸಾಕ್ಷಿ ಇರ್ತಾರೆ. ದರ್ಶನ್ ಅವರು ಈ ಕಾರಿಂದ ರೇಣುಕಾಸ್ವಾಮಿನ ಕಿಡ್ನ್ಯಾಪ್ ಮಾಡ್ಕೊಂಡು ಬರ್ತಿದ್ದಾಗ ನೋಡಿದವರೊಂದಿಬ್ಬರು ಸಾಕ್ಷಿ ಇರ್ತಾರೆ. ಶೆಡ್ಡಿಂದ ಹೊರಗೆ ಬಂದಾಗ ಒಂದು ಸಾಕ್ಷಿ ಇರ್ತಾರೆ. ಎಷ್ಟೋ ಜನ ಸಾಕ್ಷಿಗಳನ್ನ ಪಟ್ಟಿ ಮಾಡಿರ್ತಾರೆ. ಈ ಸಾಕ್ಷಿ ಪಟ್ಟಿಲಿರೋರನ್ನ ಡೈರೆಕ್ಟ್ಲಿ ಅಥವಾ ಇಂಡೈರೆಕ್ಟ್ಲಿ ಮಾತಾಡ್ಸೋಂಗಿಲ್ಲ. ಮತ್ತು ಇವರೆಲ್ಲ ಗುಂಪು ಕಟ್ಕೊಂಡು ಮತ್ತು ಹೆದರಿಸೋದಾಗಲಿ ಮತ್ತು ಬೇರೆ ಥರ ವರ್ತನೆ ಮಾಡೋದಾಗಲಿ ಅದು ಯಾವುದೂ ಮಾಡೋ ಹಾಗಿಲ್ಲ. ಯಾಕಂದರೆ ಪ್ರಾಸಿಕ್ಯೂಷನ್ರವರು ಮತ್ತು ಪೊಲೀಸರು ಒಂದು ನಿಗಾ ಇಟ್ಟಿರ್ತಾರೆ. ಬೇಲ್ ಕೊಟ್ಟಿದ್ರು ಕೂಡ ಇದೊಂದು ಟೆಂಪ್ರರಿ ಆರ್ಡರ್ ಮಾತ್ರ ಅಷ್ಟೇ. ಯಾವುದಾದ್ರೂ ಅತಿರೇಕದ ವರ್ತನೆಯಿಂದ ಅಥವಾ ದರ್ಶನ್ ಅವ್ರ ಕಡೆ ಇರುವಂಥ ಯಾರಾದರೂ ಈ ಅವರು ಸಂಗಡಿಗರು ಮತ್ತೆ ಅತಿರೇಕದ ವರ್ತನೆ ಮಾಡಿದ್ರು, ಯಾರಾದರೂ ಒಬ್ಬ ಸಾಕ್ಷಿದಾರನ್ನು ತಿರ್ಗಾ ಪಟ್ಟಣಗಿರಿ ಶೆಡ್ ಹತ್ರ ವಿಸಿಟ್ ಮಾಡೋದಾಗಲಿ, ಅಲ್ಲಿರೋರನ್ನ ಮಾತಾಡ್ಸೋದಾಗಲಿ, ಅದನ್ನು ಬೆದರಿಸೋದಾಗಲಿ, ನೀವು ನಮ್ಮ ಮೇಲೆ ಸಾಕ್ಷಿ ಕೊಡಬೇಡಿ ಅಂತ ಹೇಳೋದಾಗಲಿ, ನೀವು ಯಾರು ಕರೆದ್ರೆ ಹೋಗಬೇಡಿ ಅನ್ನೋದಾಗಲಿ, ಅವರಿಲ್ಲ ಅಂದರೆ ಅವ್ರ ಮುಖಾಂತರ ಬೇರೆಯವ್ರ ಮುಖಾಂತರ ಆದರೂ ಒಂದು ಫೋನ್ಗಳನ್ನು ಮಾಡಿಸೋದಾಗಲಿ, ಯಾವುದಾದ್ರೂ ಆ್ಯಕ್ಟಿವಿಟೀಸ್ ಮಾಡಿದ್ರೆ ಇದೇ ಹೈಕೋರ್ಟ್ನಲ್ಲಿ ಪೊಲೀಸರೊಂದು ಅರ್ಜಿಯನ್ನು ಸಲ್ಲಿಸಿ ಇಮಿಡಿಯೇಟಾಗಿ ಬೇಲ್ ಕ್ಯಾನ್ಸಲೇಷನ್ಗೆ ಕೇಳ್ಬೋದು. ಆಗ ನ್ಯಾಯಾಧೀಶರು ಖಂಡಿತವಾಗ್ಲೂ ಬೇಲನ್ನು ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಸರ್, ಮತ್ತೊಂದು ಕಡೆ ದರ್ಶನ್ಗೆ ಅಪಾರವಾದಂಥ ಫ್ಯಾನ್ಸ್ ಬಳಗ ಇದೆ, ಅಭಿಮಾನಿಗಳಿದೆ. ಈ ಒಂದು ಪ್ರಕರಣದಲ್ಲೂ ಕೂಡ ಅಭಿಮಾನಿಗಳು ಇರೋದು ಕೂಡ ಸಾಬೀತಾಗಿದೆ. ಎಲ್ಲೊಂದು ಕಡೆ ದರ್ಶನ್ಗೆ ಮಾಹಿತಿ ಇಲ್ಲದೆ, ವಿತೌಟ್ ದರ್ಶನ್ ನಾಲೆಜ್, ದರ್ಶನ್ ಅಭಿಮಾನಿಗಳು ಆತನ ಮೇಲಿನ ಅತಿಯಾದ ಅಭಿಮಾನದಿಂದ ಎಲ್ಲೊಂದು ಕಡೆ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರೋದಾಗಿರ್ಬೋದು, ಅಥವಾ ಅಭಿಮಾನಿಗಳು ಪಟ್ಟಣಗೆರೆ ಶೆಡ್ ಹತ್ರ ಹೋಗೋದಾಗಿರ್ಬೋದು, ಅಲ್ಲಿ ಏನಾದರೂ ಮಾಡೋದಾದ್ರು, ಆ ಥರ ಏನಾದರೂ ಆ್ಯಕ್ಟಿವಿಟೀಸ್ ಆದರೆ ಅದು ದರ್ಶನ್ಗೆ ಎಫೆಕ್ಟ್ ಆಗುತ್ತಾ ಅಥವಾ ಆರೋಪಿಗಳಿಗೆ ಎಫೆಕ್ಟ್ ಆಗುತ್ತಾ ಅಂತ? ಖಂಡಿತವಾಗ್ಲಾಗುತ್ತೆ. ನೋಡಿ, ದರ್ಶನ್ ಅವರು ಒಂದು ಅತಿ ಕಷ್ಟವಾದಂಥ ಕಾನೂನಿನ ಸಂಕಷ್ಟಕ್ಕೆ ಒಳಪಟ್ಟಿದ್ದಾರೆ. ಈಗ ಅವರು ಅದೇ ಕಾನೂನಿನ ಮಾರ್ಗದಲ್ಲೇ ಹೊರಗೆ ಬರಬೇಕೀಗ. ನಿಜವಾಗ್ಲೂ ಅವರು ನಿರಪರಾಧಿ ಆಗೋದಾದರೆ ಕಾನೂನಿನ ಮಾರ್ಗದಲ್ಲೇ ಹೊರಗೆ ಬರಬೇಕು.
ಇದಿಷ್ಟು ಹೈಕೋರ್ಟ್ನ ವಕೀಲರಾದಂಥ ಸುನಿಲ್ ಕುಮಾರ್ ಅವರ ಮಾತು. ಸದ್ಯಕ್ಕೆ ಆರೋಪಿಗಳು ಜಾಮೀನು ಸಿಕ್ಕರೂ ಕೂಡ ಅವರು ಕಾನೂನಿನ ಅಡಿಯಲ್ಲಿ ಯಾವ ರೀತಿ ಎಚ್ಚರಿಕೆಯಿಂದ ಇರಬೇಕು ಅದಿರಬೇಕು. ಎಲ್ಲೋ ಒಂದು ಕಡೆ ಮುಂದಿನ ಹಂತದಲ್ಲಿ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಅವರು ಎಚ್ಚರ ತಪ್ಪಿದರೆ ಅವರ ಬೇಲ್ ಕ್ಯಾನ್ಸಲ್ ಆಗುವಂಥ ಸಾಧ್ಯತೆ ಇದೆ ಅಂತ ಹೇಳ್ತಿದ್ದಾರೆ. ವಿಡಿಯೋ ಜರ್ನಲಿಸ್ಟ್ ದೀಪಕ್ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.